ತೋರಿಸ್ದಲ್ಲ ಏನೇನೋ ಮಾತಾಡಬಾರ್ದಲ್ಲ. ನಾಲ್ಗೆ ಇದೆ ಅಂತೇಳಿ ನಿಮ್ಮನ್ನ ಜನ ನೋಡ್ತಾವ್ರೆ. ಜನ ನೀವು ಆಡ್ತಿರೋದನ್ನ ಮಾತಾಡ್ತಿರೋದನ್ನ ಜನ ನೋಡ್ತಿರೋದು. ತಾಳ್ಮೆಯಿಂದ ನಾವ್ ಇದ್ದೀವಲ್ಲ, ಜನ ನಗ್ತವ್ರೆ. ಒಂದು ಸಂಸ್ಕೃತಿ ಅನ್ನೋದಿರುತ್ತೆ, ಒಂದು ವಿಧೇಯ ಅಂತಿರುತ್ತೆ, ತಿಳುವಳಿಕೆ ಅನ್ನೋದಿರುತ್ತೆ. ನಿಮ್ಮನ್ನ ಜನಪ್ರತಿನಿಧಿಯಾಗಿ ಕಳ್ಸಿದಾರೆ, ಜನ ನೋಡ್ತಾರೆ, ಜನ ಅವ್ರಿಗೆ ಅವರು ಮಾತಾಡಿರೋಂಥ ಬೈಟ್ಸ್ ಇದೆ. ಹಿಂದಿನ ಕಾಲದಲ್ಲಿ ಬೈಟ್ಸ್ಗಳು ನೋಡಿ. ಬಸ್ ಸ್ಟ್ಯಾಂಡ್ ಅಲ್ಲಿ ಏನು ಶಾಮಿಯಾನ ಹಾಕಿ ಜೀಶಾನ್ ಅವ್ರು ಗುದ್ಲಿ ಪೂಜೆ ಮಾಡಕ್ಕೆ MLA ಅವ್ರು ಕರೆಸ್ದಾಗ ಬಂದು ಇವತ್ತು ಏನು ಬಸ್ ಸ್ಟ್ಯಾಂಡ್ ಹಂಗ್ ಮಾಡಿದ್ರು, ಜೀಶಾನು ಹಿಂಗ್ ಮಾಡಿದ್ರು ಅಂತ ಆಡು ಒಳಗೋದ್ಲಲ್ಲ ಅವತ್ತು ಆಡಿ ಹೊಗಳಿದಾರಲ್ವಾ ಅವರು, ಆಡಿ ಹೊಗಳಿದಾರಲ್ವಾ ಅವರೇ ಇವತ್ತು ಮಾತಾಡ್ತಾರೆ. ಸಂವಿಧಾನ ಬಾಬಾ ಸಾಹೇಬ್ರು ಬರ್ದಿರೋ ಸಂವಿಧಾನಕ್ಕೆ ಎಲ್ಲರಿಗೂ ಅವಕಾಶ. ಪ್ರೊಸೀಜರ್ ಪ್ರಕಾರ ನೋಡ್ಲಿ, ಯಾರು ಯಾವುದೇ ರೀತಿ ದುಡ್ಡನ್ನ ಯಾರು ಮಿಸ್ಯೂಸ್ ಮಾಡಕ್ಕಲ್ಲ. ಇದು ನಾಲ್ಗೆ ಇದೆ ಅಂತೇಳಿ ಏನೇನೋ ಮಾತಾಡ್ತೀರಾ. ಅದು ಏನ್ ಮಾತಾಡ್ತಿರೋ ನಿಮ್ಗೆ ತಿಳುವಳಿಕೆ. ಕಮಿಷನರ್ ಪರವಾಗಿದ್ದಾರೆ, ಜನ ಜೀಶಾನ್ ಅವ್ರ ಪರವಾಗಿದ್ದಾರೆ. ಅದನ್ನ ಸಹಿಸ್ಕೊಳಕ್ಕಾಗ್ದಲೆ ಹೊಟ್ಟೆ ಅವರಿಗೆ ಏನೇನೋ ನಾಲ್ಗೆ ಇದೆ ಅಂತ ಅರಿಬಿಟ್ಟು ಮಾತಾಡ್ತೀರಾ. ನಿಮ್ಗೆಲ್ಲರಿಗೂ ಒಳ್ಳೇದಾಗುತ್ತೆ. ಜನ ತಾಳ್ಮೆಯಿಂದ ನೋಡ್ತಾವ್ರೆ, ನಗ್ತಾವ್ರೆ, ಪಾಠ ಕಲಿಸ್ತಾರೆ. ಜನಗಳು ದುಡ್ಡು ಕಮಿಷನರು ಜೀಶಾನ್ ಅವರು ನಾವು ಎಲ್ಲ ಸದಸ್ಯರು ಉಳಿಸಿರೋಂಥ ದುಡ್ಡು ಎಸ್ಟಿಮೇಟ್ ಮಾಡ್ತಾರೆ. ಎಸ್ಟಿಮೇಟ್ ಮಾಡಿ ನಾನು ಅದನ್ನ ನೋಡಿದೆ, ಏನೋ ಕೆಂಚಪ್ಪ ಅವ್ರು ಒಬ್ಬರೇ ಏನೋ ಇದನ್ನ ಮಾಡಿದ್ದಾರೆ ಅಂತ. ಮೇಡಮ್, ಎಸ್ಟಿಮೇಟ್ ಮಾಡಿಸಿದ್ದಾರೆ, ಡಬಲಿಗೆ ಹೋಗಿದೆ, DC ಅಪ್ರೂವಲ್ಗೆ ಹೋಗಿದೆ, ಎಲ್ಲಾ ಕಡೆಯಿಂದ ಬಂದ ಮೇಲೆ ಕೆಲಸ ಮಾಡಿರೋದು. ಕಾಮಗಾರಿಲಿ ಲೋಪದೋಷ ಇದ್ರೆ ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ. ಕಮಿಷನ್ ನೋಡ್ತಿದ್ದೀರಿ ಅಂತ ನೀವು ಹೇಳ್ತಿದ್ದೀರಲ್ಲ, ತೋರಿಸ್ತೀರಾ? ನೀವು ತೋರಿಸ್ಬೇಕಲ್ಲ. ಸುಮ್ಮನೆ ಏನೇನೋ ಮಾತಾಡೋದಲ್ಲ. ನಿಮ್ಮ ಹತ್ರ ಪ್ರೂಫ್ ಇದೆಯಾ? ಏನೋ 50 ಲಕ್ಷ ಏನೋ ನಾನು ಕೇಳಿದೆ, 50 ಲಕ್ಷ ಏನೋ 50 ಲಕ್ಷದ ಕೆಲಸ ಅಷ್ಟೇ, ಇನ್ ಮಿಕ್ಕಿದ್ದನ್ನೆಲ್ಲ ಮಿಸ್ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ. ಪ್ರೂಫ್ ತೋರಿಸ್ಬೇಕಲ್ಲ. ಪ್ರೂಫ್ ತೋರಿಸ್ದಲ್ಲ ಏನೇನೋ ಮಾತಾಡಬಾರ್ದಲ್ಲ. ನಾಲ್ಗೆ ಇದೆ ಅಂತೇಳಿ ಏನೇನೋ ಮಾತಾಡ್ಬಿಟ್ರೆ ನಿಮ್ಮನ್ನ ಜನ ನೋಡ್ತಾವ್ರೆ. ಜನ ನೀವು ಆಡ್ತಿರೋದನ್ನ ಮಾತಾಡ್ತಿರೋದನ್ನ ಜನ ನೋಡ್ತಿರೋದು. ತಾಳ್ಮೆಯಿಂದ ನಾವ್ ಇದ್ದೀವಲ್ಲ, ಜನ ನಗ್ತವ್ರೆ ಆಡ್ಕೊಂಡು. ನೀವು ಮಾತಾಡ್ತಿರೋ ಇದಕ್ಕೆ ನೋಡ್ತಾ ಇದ್ದೀನಿ ನಾನು ಆಕ್ಚುಲಿ ನಾನು ಫೇಸ್ಬುಕ್ ಅಲ್ಲಿ ಮತ್ತೆ ಈ ಇದರಲ್ಲಿ ಕಾಮೆಂಟ್ಗಳು ನೋಡಲ್ಲ. ಜನ ಕಾಮೆಂಟ್ ಆಗ್ತಾ ಇದಾರಲ್ಲ, ಅದನ್ನ ನೋಡ್ತಾ ಇದ್ದೀನಿ ನಾನು. ನನ್ಗೆ ನಗು ಬರ್ತಾ ಇದೆ, ಜನನೂ ನಗ್ತಾವ್ರೆ. ಮಾತಾಡೋದಕ್ಕೆ ಒಂದು ಸಂಸ್ಕೃತಿ ಅನ್ನೋದಿರುತ್ತೆ, ಒಂದು ವಿಧೇಯ ಅಂತಿರುತ್ತೆ, ತಿಳುವಳಿಕೆ ಅನ್ನೋದಿರುತ್ತೆ. ನಿಮ್ಮನ್ನ ಜನಪ್ರತಿನಿಧಿಯಾಗಿ ಕಳ್ಸಿದಾರೆ, ಜನ ನೋಡ್ತಾರೆ, ಜನ ಬುದ್ಧಿ ಕಲಿಸ್ತಾರೆ. ಮಾತಾಡ್ಬೇಕು. ಆಯ್ತು, 50 ಲಕ್ಷ ಕೆಲಸ ಅಷ್ಟೇ ಅಂತೀರಲ್ಲ, ಆಯ್ತಮ್ಮ, ನೀವೇನೆ ಹೋಗಿ ಏನು ಉಮಾಕ್ ಅವರು ಹೋಗಿ ಒಂದು ಎಸ್ಟಿಮೇಟ್ ಮಾಡಿಸಿ ಎಷ್ಟಾಗುತ್ತೆ ಕಾಸ್ಟ್ ಆಫ್ ಎಸ್ಟಿಮೇಟ್ ಅಂತ ಕೇಳಿ. ಮಾಹಿತಿ ಹಕ್ಕಿದೆ, ಕಾನೂನಿದೆ. ಸಂವಿಧಾನ ಬಾಬಾ ಸಾಹೇಬ್ರು ಬರ್ದಿರೋ ಸಂವಿಧಾನಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಅದ್ರಲ್ಲಿ ಹೋಗಿ ಮಾತಾಡ್ಲಿ, ಹೋಗಿ ಮಾಹಿತಿ ಹಕ್ಕಲ್ಲಿ ತಗಲಿ, ಮಾಹಿತಿ ಹಕ್ಕಲ್ಲಿ ತಕ್ಕೊಂಡು ನೋಡ್ಲಿ. ಅಧಿಕಾರಿಗಳು ಮಿಸ್ಯೂಸ್ ಮಾಡಿದ್ರೆ ಅವ್ರಿಗೆ ಅಧಿಕಾರ ಶಿಕ್ಷೆ ಆಗುತ್ತೆ. ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆ ಆಗುತ್ತೆ. ನಾಲ್ಗೆ ಇದೆ ಅಂತೇಳಿ ಏನೇನೋ ಮಾತಾಡ್ತೀರಾ. ಅದು ಏನ್ ಮಾತಾಡ್ತಿರೋ ನಿಮ್ಗೆ ತಿಳುವಳಿಕೆ ಐತೋ ಇಲ್ವೋ, ನಮ್ಗೆ ತಿಳುವಳಿಕೆ ಐತೋ ಇಲ್ವೋ. ಜನ ಅಂತೂ ನೋಡ್. ಇದೊಂದು ಕಮಿಷನರ್ ಮೇಲೆ ಒಂದು ಆರೋಪ ಇದೆ ಅಲ್ವಾ. ಕಮಿಷನರು ಬೆಳಗ್ಗೆ 7 ಗಂಟೆಗೆ ಬಂದ್ರೆ ಕಮಿಷನರು ಫೀಲ್ಡ್ ಅಲ್ಲಿ ಇರ್ತಾರೆ. ಒಬ್ಬ ಹೆಲ್ತ್ ಇನ್ಸ್ಪೆಕ್ಟ್ರು ಮತ್ತೆ ಎನ್ವೈರನ್ಮೆಂಟ್ ಇಂಜಿನಿಯರ್ ಮಾಡೋ ಅಂತ ಕೆಲಸನೂ ಹೆಲ್ತ್ ಕಮಿಷನರ್ ಮಾಡ್ತಾರೆ. ಅಟೆಂಡೆನ್ಸು ನೋಡ್ತಾರೆ, ಗಾಡಿ ರಿಪೇರಿನೂ ಮಾಡಿಸ್ತಾರೆ. ಆಮೇಲೆ ಈ ನನಗೆ ಗೊತ್ತಿರಂಗೆ ಬರೇ ಆಫೀಸಲ್ಲಿ ಮೀಟಿಂಗು ಬಂದಾಗ ಅವರು ಅದು ಯಾರೇ ಸಾರ್ವಜನಿಕರು ಬಂದ್ರು ಅವ್ರ ಆಫೀಸಲ್ಲಿ ಸಿಗ್ತಾರೆ. ಕೆಲವು ಸರಿ ಅಧ್ಯಕ್ಷರು ಕರೆದಾಗ ಅಧ್ಯಕ್ಷ ಚೇಂಬರ್ಗೆ ಹೋಗ್ಬೇಕಾಗುತ್ತೆ. ನೀವೇ ಹೋಗಿ ಕುಂಡಿಸ್ಕೊಂಡು ಕಮಿಷನರ್ನ ಮಾತಾಡಿದ್ದೀರಾ? ನೀವೇ ಫೋನ್ ಮಾಡಿ ನಿಮ್ಮ ಕಮಿಷನರ್ ಕರ್ಸ್ಕೊಂತೀರಾ ನಿಮ್ಮ ಮನೆ ಬಾಕ್ಲಿಗೆ, ಸರ್ ಇದು ಕೆಲಸ ಆಗ್ಬೇಕು ಅಂತ? ಹೆಂಗ್ ಬರುತ್ತೆ ನೀವು ಕಮಿಷನರ್ ಬಗ್ಗೆ ಮಾತಾಡೋದಕ್ಕೆ? ಆ ಮನುಷ್ಯ ಆಗಿರೋದಕ್ಕೆ ಕೆಲಸ ಮಾಡ್ತಾರೆ, ಬೇರೆ ಯಾರಾಗಿರೋ ಹೊಡೋಗ್ಬಿಟ್ಟಿರೋದು ನನಗೆ ಗೊತ್ತಿರಂಗೆ. ಯಾಕೆಂದ್ರೆ ತಿಳುವಳಿಕೆ ಇಲ್ದಲೆ ಏನೇನೋ ಮಾತಾಡ್ತಿರಲ್ಲ. ಅಧಿಕಾರಿಗಳಿಗೆ ತಿಳುವಳಿಕೆ ಇದ್ದೇನೆ ಕೆಲಸ ಮಾಡ್ಸೋದು ಕಷ್ಟ. ತಿಳುವಳಿಕೆ ಇಲ್ದಾಗ ಏನ್ ಕೆಲಸ ಮಾಡಿಸ್ತಾರೆ? ಈ ಊರಲ್ಲಿ ಇನ್ನೊಂದು ಊರು, ಆ ಮಂಚ ಬಂದ ಮೇಲೆ 1,20,00,000 ನಗರಸಭೆ ಫಂಡ್ ಅನ್ನು ಇಟ್ಟು ಬಸ್ ಸ್ಟ್ಯಾಂಡ್ ರೆಡಿ ಮಾಡಿಸಿದ್ರು. ಬಸ್ ಸ್ಟ್ಯಾಂಡ್ ಅಲ್ಲಿ ನಮ್ಮನ್ನೆಲ್ಲ ಎಲ್ಲಾ ಸದಸ್ಯರನ್ನು ಚೀತು ಅಂತ ಉಯ್ತಿದ್ರು. ಜನ ಚೀತು ಅಂತ ಉಯ್ತಿದ್ರು. ಆ ಮಂಚ ಬಂದ ಮೇಲೆ ಜೀಶಾನ್ ಅವ್ರನ್ನ ಇಟ್ಕೊಂಡು ನಗರಸಭೆ ಫಂಡ್ ಕಲೆಕ್ಷನ್ ಮಾಡಿ ಕೆಲಸ ಮಾಡಿಸಿರೋದು. ಇವತ್ತು ನಮ್ಮ ನಗರಸಭೆ ನಿಧಿ 1.5 ಕೋಟಿ 2 ಕೋಟಿ ಹಿಂದೆ ಐತೆ. ಇವ್ರು ಕಮಿಷನರ್ ಬಂದ ಮೇಲೆ ಬಂದದಕ್ಕೆ ಏನೈತೆ? ಅದ್ರಿಂದ ಇದ್ದಂತ ಕಮಿಷನರ್ಗಳು ಏನೇನ್ ಮಾಡಿದ್ರು? ಹಿಂದೆ ಇದ್ದಂತ ಕಮಿಷನರ್ಗಳು ಅದನ್ನೆಲ್ಲ ನೋಡ್ಬೇಕಲ್ಲ. ಆಮೇಲೆ ಕಮಿಷನರ್ ಏನ್ ಕೆಲಸ ಮಾಡಿದ್ರೆ ಅಂತ ಜನ ತೋರ್ತಾರೆ. ಜನ ಕಮಿಷನರ್ ಪರವಾಗಿದ್ದಾರೆ, ಜನ ಜೀಶಾನ್ ಅವ್ರ ಪರವಾಗಿದ್ದಾರೆ. ಅದನ್ನ ಸಹಿಸ್ಕೊಳಕ್ಕಾಗ್ದಲೆ ಹೊಟ್ಟೆ ಅವರಿಗೆ ಏನೇನೋ ನಾಲ್ಗೆ ಇದೆ ಅಂತ ಅರಿಬಿಟ್ಟು ಮಾತಾಡ್ತೀರಾ. ನಿಮ್ಗೆಲ್ಲರಿಗೂ ಒಳ್ಳೇದಾಗುತ್ತೆ. ಜನ ತಾಳ್ಮೆಯಿಂದ ನೋಡ್ತಾವ್ರೆ, ನಗ್ತಾವ್ರೆ, ಪಾಠ ಕಲಿಸ್ತಾರೆ ಮುಂದಿನ ದಿನಮಾನಗಳಲ್ಲಿ ಎಲ್ಲರಿಗೂ. ಹಾಗೆ ನಾನು ನೋಡ್ದಂಗೆ ಹಿಂದೆ ಇದ್ದಂಥ ಕಮಿಷನರ್ಗಳೆಲ್ಲ
ನಗರಸಭೆ ಫಂಡನ್ನು ಎಷ್ಟು ಉಳಿಸಿದ್ದಾರೆ, ಯಾವ ಕಾಮಗಾರಿ ಮಾಡಿದ್ದಾರೆ ನನಗೆ ಗೊತ್ತಿರಲಿಲ್ಲ. ಇವ್ರು ಬಂದ ಮೇಲೆ ನಗರಸಭೆ ನಿಧಿಲಿ ಇದ್ದಿದ್ದು ಕಮ್ಮಿ ಮೊತ್ತ, ಅದು ಇಷ್ಟು ಅಂತ ನನಗೂ ಅಂದಾಜು ಮೊತ್ತ ಗೊತ್ತಿಲ್ಲ, ಕೆಲವೇ ಕಮ್ಮಿ ಮೊತ್ತ ಇತ್ತು. ಇವ್ರು ಬಂದಮೇಲೆ ಎಲ್ಲ ಕ್ರೋಢೀಕರಿಸಿ ಇವತ್ತು ಬಸ್ ಸ್ಟ್ಯಾಂಡ್ನೇ 1,20,00,000 ಕೆಲಸ ಮಾಡಿದ್ದಾರೆ. ಬೇರೆ ವಾರ್ಡ್ಗಳಲ್ಲೂ ಕೆಲಸ ಮಾಡಿಸ್ತಾ ಇದ್ದಾರೆ. ಈಗಲೂ ನಗರಸಭೆಯಲ್ಲಿ ದುಡ್ಡಿದೆ. ನಮಗೆ ಸಂಬಳ ಕೊಡೋಕೆ ದುಡ್ಡು ಇರಲಿಲ್ಲ. ಇವ್ರು ಬಂದಮೇಲೆ, ಅಧ್ಯಕ್ಷರು ಬಂದಮೇಲೆ ಮತ್ತು ಈ ಕಮಿಷನರ್ ಬಂದಮೇಲೆ ದುಡ್ಡನ್ನ ಕಲೆಕ್ಷನ್ ಮಾಡಿ ಈ ಕೆಲಸ ಮಾಡಿಸಿದ್ದಾರೆ. ಹಾಗಾಗಿ ಕಮಿಷನರ್ ಬಗ್ಗೆ ಮಾತಾಡ್ತಾರೆ ಅಂದರೆ ಅವ್ರಿಗೆ ಅರ್ಥ ಆಗ್ಬೇಕು. ಎಷ್ಟೋ ಜನ ಹೇಳ್ತಾ ಇರ್ತೀರಾ ಸರ್ ನಾನು ಸಣ್ಣ ಆಗ್ಬೇಕು ಅಂತ. ಸಣ್ಣ ಆಗೋದು ಒಂದೇ ಅಲ್ಲ, ಸಣ್ಣ ಆಗೋದ್ ಜೊತೆಗೆ ಹೆಲ್ತ್ನು ಸಮೇತ ಆರೋಗ್ಯವಾಗಿರ್ಬೇಕು. ಅಂದ್ರೆ ಕೈಕಾಲು ನೋವು ಇರ್ಬೋದು, ಸುಸ್ತಿರ್ಬೋದು, ನಿಶಕ್ತಿ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡು ಸಣ್ಣ ಆಗೋದಿದೆಯಲ್ಲ ಆರೋಗ್ಯಕರವಾಗಿ, ಅದು ಜೀನಿ ಸ್ಲಿಮ್ ಇಂದ ಮಾತ್ರ ಸಾಧ್ಯ. ನಮ್ಮ ಜೀನಿ ಸ್ಲಿಮ್ ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗ್ತೀರಾ, PCOD ಪ್ರಾಬ್ಲಮ್ ಕಂಟ್ರೋಲ್ ಮಾಡ್ಕೊಳ್ತೀರಾ. ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ.